ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಧೃತಿಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಸ್ವಲ್ಪ ವಾಯ್ಸು ಬೇರೆ ರೀತಿ ಕೇಳಿಸ್ತಾ ಇದೆ. ಇದು ನೋಡಿ, ಫೆಬ್ರವರಿ 23 ಹಾಗೆ 24 2 ಡೇಸ್ ಲಾಗ್ ಆಗಿರುತ್ತೆ. ಈ 2 ಡೇಸು ನನ್ನ ಮಗಳು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ಅವಳನ್ನು ರೆಡಿ ಮಾಡಿಸ್ಕೊಂಡು ಫಸ್ಟ್ ಡೇ ಅಂದರೆ ಫೆಬ್ರವರಿ 23 ಅವತ್ತು ಕರ್ಕೊಂಡು ಬಂದೆ. ಇವತ್ತು ಅವ್ರ ಸ್ಕೂಲಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಹಾಗೆ ಡ್ರೆಸ್ ರಿಹರ್ಸಲ್ ಪ್ರೋಗ್ರಾಮ್ ಇತ್ತು. ನೋಡಿ ಹೇಗೆ ಸ್ಟೇಜ್ ಸಿಂಪಲ್ಲಾಗಿ ರೆಡಿ ಮಾಡಿದ್ದಾರೆ. ನಾವು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ಅವಳನ್ನ ಬಂದಿದ್ದ ತಕ್ಷಣ ಬ್ಯಾಕ್ ಸ್ಟೇಜಿಗೆ ಕರ್ಕೊಂಡು ಹೋದರು. ಎಲ್ಲ ಪೇರೆಂಟ್ಸ್ಗಳು ಕೂಡ ವೆಯ್ಟ್ ಮಾಡ್ತಾಯಿದ್ರು, ಹೇಗೆ ಬರುತ್ತೆ ಪ್ರೋಗ್ರಾಮು ನೋಡಬೇಕು ಅಂತ ಹೇಳಿ. ಇವತ್ತು ರಿಹರ್ಸಲ್ ಡೇ ಆಗಿದ್ದರೂ ಕೂಡ ತುಂಬ ಜನ ಪೇರೆಂಟ್ಸ್ಗಳು ಸೇರಿದ್ರು ಇವತ್ತೂ ಕೂಡ. ನಾನು ನನ್ನ ಮಗನೂ ಕೂಡ ಕರ್ಕೊಂಡೋಗಿದ್ದೆ. ಅವತ್ತು ಸಂಡೇ ಆಗಿದ್ದರಿಂದ ಅವನು ಮನೇಲೇ ಇದ್ದ. ನಾನು ಬರ್ತೀನಿ ಅಮ್ಮ ಅಂತ ಹೇಳಿ ಅವನು ನನ್ನ ಜೊತೆಗೆ ಬಂದಿದ್ದ. ಸ್ಟೇಜ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ಗೆಸ್ಟ್ದೆಲ್ಲ ಸ್ಪೀಚ್ ಕೂಡ ಮುಗೀತು. ಮಕ್ಕಳಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ನಡೀತಾ ಇದೆ. ನನ್ನ ಮಗಳಿಗೂ ಕೂಡ ಸ್ಪೋರ್ಟ್ಸಲ್ಲಿ ಪ್ರೈಸ್ ಬಂದಿತ್ತು. ಅವಳು ಕೂಡ ಇವಾಗ ಪ್ರೈಸನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬರ್ತಾಳೆ. ನೋಡಿ, ಎಲ್ಲ ಪ್ರೋಗ್ರಾಮು ಒಂದೇ ದಿವಸ ಮಾಡಿದರೆ ಇವರು ಸಣ್ಣ ಮಕ್ಕಳಾಗಿರೋದ್ರಿಂದ ಲೇಟ್ ಆಗುತ್ತೆ ಅಂತ ಹೇಳಿ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ನೋಡಿ, ಇವಳೇ ನನ್ನ ಮಗಳು. ಎಲ್ಲ ಮಕ್ಕಳಿಗೂ ಕೂಡ ಪ್ರೈಸ್ ಬಂದಿತ್ತು ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಮಕ್ಕಳಿಗೂ ಪ್ರೈಸ್ ಬರೋ ಥರನೇ ಸ್ಪೋರ್ಟ್ಸನ್ನು ಆರ್ಗನೈಸ್ ಮಾಡಿದರು. ನೋಡಿ, ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಈಗ ರಿಹರ್ಸಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಡ್ಯಾನ್ಸ್ ರಿಹರ್ಸಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಈಗ ಎಲ್ಲ ಡ್ಯಾನ್ಸ್ಗಳಿಗೂ ತುಂಬ ಪ್ರಾಪರ್ಟಿಗಳನ್ನು ಯೂಸ್ ಮಾಡಿದರು. ನಿಜವಾಗ್ಲೂ ಹೇಳಬೇಕಂದ್ರೆ ಸಣ್ಣ ಮಕ್ಕಳು ಡ್ಯಾನ್ಸ್ಗಳಿಗೆ ಇಷ್ಟೊಂದು ಪ್ರಾಪರ್ಟಿಗಳನ್ನು ಯೂಸ್ ಮಾಡಿದ್ದು ನಾನು ಯಾವ ಸ್ಕೂಲ್ಗಳಲ್ಲೂ ನೋಡಿಲ್ಲ. ಎಲ್ಲ ಡ್ಯಾನ್ಸಿಗೂ ಕೂಡ ಅದರದ್ದೇ ಆದ ಬ್ಯಾಕ್ಗ್ರೌಂಡ್ಗಳನ್ನು ಕ್ರಿಯೇಟ್ ಮಾಡಿದರು, ಅಂದರೆ ಪ್ರಾಪರ್ಟಿಗಳನ್ನು ಯೂಸ್ ಮಾಡಿದರು. ಈ ಎಲ್ಲ ಪ್ರಾಪರ್ಟಿಗಳನ್ನು ಕೂಡ ಟೀಚರ್ಸೇ ರೆಡಿ ಮಾಡಿದರು. ನಿಜವಾಗ್ಲೂ ಕೂಡ ಇಲ್ಲಿ ಟೀಚರ್ಸ್ ಎಫರ್ಟು ತುಂಬ ಕಾಣಿಸ್ತಾ ಇತ್ತು. ಮಕ್ಕಳು ಪ್ರೋಗ್ರಾಮು ಎಷ್ಟು ಚೆನ್ನಾಗಿ ಬರಲಿಕ್ಕೆ ಟೀಚರ್ಸು ತುಂಬ ಎಫರ್ಟ್ ಹಾಕಿದರು. ನೋಡಿ, ನನ್ನ ಮಗಳು ಡ್ಯಾನ್ಸ್ ಕೂಡ ಶುರುವಾಯಿತು. ಅವಳದು ಡ್ಯಾನ್ಸ್ ಬಂದು ಗಂಗೆ ಹಾಡಾಗಿದ್ದರಿಂದ, ಗಂಗೆ ಹಿಮಾಲಯದಲ್ಲಿ ಹುಟ್ಟೋದ್ರಿಂದ ಬ್ಯಾಕ್ಗ್ರೌಂಡು ಹಿಮಾಲಯದ ಸೀನನ್ನು ಬರೋ ರೀತಿ ಮಾಡಿದ್ದಾರೆ. ಅದು ವೈಟ್ ಕಾಸ್ಟ್ಯೂಮನ್ನೇ ಹಾಕಿದರು. ಯಾಕೆ ಗಂಗೆ ಪರಿಶುದ್ಧವಾದವಳು ಅಂತ ಹೇಳಿ ಅವರಿಗೆ ಫುಲ್ಲು ವೈಟ್ ಕಾಸ್ಟ್ಯೂಮನ್ನೇ ಯೂಸ್ ಮಾಡಿದ್ರು. ಅವ್ರದ್ದು ಜ್ಯುವೆಲರಿ ಆಗಿರಬಹುದು, ಅವ್ರದ್ದು ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಅವ್ರ ಬ್ಯಾಂಗಲ್ಸ್ ಆಗಿರ್ಬೋದು, ಎಲ್ಲ ಕೂಡ ವೈಟ್ ಕಲರಲ್ಲೇ ಇತ್ತು ಅಂತ ಹೇಳ್ಬೋದು. ಇದನ್ನೆಲ್ಲ ನೋಡ್ತಿರುವಾಗ ನನಗೂ ಕೂಡ ನನ್ನ ವರ್ಕಿಂಗ್ ಡೇಸ್ ನೆನಪಾಗ್ತಾ ಇತ್ತು. ಮಕ್ಕಳು ನೋಡಿ ಹೇಗೆ ಸ್ಟೇಜ್ ಪರ್ಫಾರ್ಮನ್ನು ಮಾಡ್ತಾಯಿದ್ದಾರೆ, ಯಾವುದೇ ಅವರಿಗೆ ಭಯ ಇಲ್ಲದೆ. ಅದರಲ್ಲೂ ಈ ಮಕ್ಕಳಿಗಂತೂ ಇದು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಿರುತ್ತೆ. ಯಾಕೆಂದರೆ ಇವರು ನರ್ಸರಿ, ಇದೇ ಅವರಿಗೆ ಫಸ್ಟ್ ಸ್ಕೂಲಲ್ಲಿ ನಡೀತಾ ಇರೋಂಥ ಪ್ರೋಗ್ರಾಮ್ ಆಗಿದೆ. ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ನನಗಂತೂ ತುಂಬ ಖುಷಿ ಆಯಿತು. ನನ್ನ ಮಗಳು ಅಷ್ಟೇ ಯಾವ ಸ್ಟೆಪ್ಗಳನ್ನು ಮರಿದೆ ನೀಟಾಗಿ ಮಾಡ್ತಾ ಇದ್ದಾಳೆ. ಅವಳು ಮಾಡಿದ್ದು ಒಂದು 4 ಸ್ಟೆಪ್ ಆದರೂ ಅದೇ ತುಂಬ ಕ್ಯೂಟಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು. ನೋಡಿ, ಮಕ್ಕಳು ಹೇಗೆ ಮಾಡ್ತಾ ಇದ್ದಾರೆ. ಅವರು ಹೇಗೆ ಮಾಡಿದರೂ ಚೆಂದಾನೆ. ಅದರಲ್ಲಿ ಅವರು ಆ ಸ್ಟೆಪ್ಗಳನ್ನು ನೆನ್ಪಿಟ್ಕೊಂಡು ಈ ಏಜಲ್ಲಿ ಮಾಡ್ತಾ ಇರೋದು ನನಗೆ ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತು. ಅವ್ರ ಡ್ಯಾನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬಂತು. ಅದು ಹಿಂದಿ ಹಾಡಾಗಿದ್ರೂ ಕೂಡ ಮಕ್ಕಳು ಅದಕ್ಕೆ ಲಿಪ್ಸಿಂಗ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ನೋಡಿ. ಅವಳ ಡ್ಯಾನ್ಸ್ ಪ್ರೋಗ್ರಾಮ್ ಇನ್ನೇನು ಮುಗಿತಾ ಬಂತು. ಅವಳ ಪ್ರೋಗ್ರಾಮ್ ಮುಗಿದ್ಮೇಲೆ ಅವಳನ್ನು ಕ್ಲಾಸ್ ರೂಮಿಗೆ ಕರ್ಕೊಂಡು ಬಂದರು. ನಾನು ಹೋಗಿ ಅವಳಿಗೆ ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು. ಯಾಕೆಂದರೆ ಅವಳಿಗೆ ನೆಕ್ಸ್ಟ್ ಸ್ಟೆಪ್ ಅವಳಿಗೆ ಅದೇ ಡ್ರೆಸ್ ಹಾಕ್ಕೊಂಡು ಪ್ರೋಗ್ರಾಮ್ ಕೊಡೋದ್ರಿಂದ, ವೈಟ್ ಡ್ರೆಸ್ ಆಗಿರೋದ್ರಿಂದ ಮಕ್ಕಳು ಬೇಗ ಕೊಳೆ ಮಾಡ್ಕೊಬಿಡ್ತಾರೆ. ಚೇಂಜ್ ಮಾಡಿ ಅಂತ ಅವರು ಮೇಡಮ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ಹಾಗಾಗಿ ಹೋಗಿ ಡ್ರೆಸ್ ಕೂಡ ಚೇಂಜ್ ಮಾಡಿದ್ವಿ. ನಾನು ಹೋಗಿ ಅವಳಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕರ್ಕೊಂಡು ಬರೋ ಅಷ್ಟರಲ್ಲಿ 2 ಡ್ಯಾನ್ಸ್ ಪ್ರೋಗ್ರಾಮ್ ಮುಗ್ದೇ ಹೋಗಿಬಿಟ್ಟಿತ್ತು. ಇವ್ರದ್ದು ಆ್ಯನ್ಯುವಲ್ ಡೇ ಬಂದು ರಿವರ್ ಥೀಮ್ ಆಗಿರೋದ್ರಿಂದ ಎಲ್ಲ ಮಕ್ಕಳಿಗೂ ಒಂದೊಂದು ನದಿಗಳ ಬಗ್ಗೆ ಡ್ಯಾನ್ಸನ್ನು ಮಾಡಿಸಿದ್ರು. ಇದು ಫೈನಲ್ ಡ್ಯಾನ್ಸ್ ಆಗಿತ್ತು. ನನಗಂತೂ ಈ ಕಾಸ್ಟ್ಯೂಮ್ ತುಂಬಾ ಇಷ್ಟ ಆಯಿತು. ಕಾವೇರಿ ಡ್ಯಾನ್ಸ್ ಆಗಿದ್ದರಿಂದ ಕೊಡಗು ಡ್ರೆಸ್ಸನ್ನು ವೇರ್ ಮಾಡಿದರು ಮಕ್ಕಳು. ನೋಡಿ, ಮಕ್ಕಳು ಈ ಡ್ರೆಸ್ಸಲ್ಲಂತೂ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ನನಗಂತೂ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು. ಈಗ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಇದು ಬಂದು ನೆಕ್ಸ್ಟ್ ಅಂದರೆ ಫೆಬ್ರವರಿ 24 ಲಾಗ್ ಆಗಿದೆ. ನೋಡಿ, ಅವಳನ್ನು ಬೆಳಗ್ಗೆನೇ ಫ್ರೆಶ್ ಅಪ್ ಮಾಡಿ ಅವಳನ್ನು ಮಲಗಿಸಿದ್ದೆ ಸ್ವಲ್ಪ ಹೊತ್ತು. ಸಂಜೆ ಇವತ್ತು ಪರ್ಫಾರ್ಮೆನ್ಸ್ ಇದ್ದಿದ್ದರಿಂದ ಮಲಗಿಸಿ ಸ್ವಲ್ಪ ಅವಳನ್ನು ಈಗ ರೆಡಿ ಮಾಡ್ಕೊಂಡು ನಾನು ಕೂಡ ರೆಡಿಯಾಗಿ ಸೇಮ್ ಕಾಸ್ಟ್ಯೂಮು ನಿನ್ನೆ ಏನು ಕಾಸ್ಟ್ಯೂಮ್ ಹಾಕ್ಕೊಂಡು ಹೋಗಿದ್ವಲ್ಲ ವೈಟು, ಅದನ್ನೇ ಇವತ್ತು ಕೂಡ ವೇರ್ ಮಾಡಿ ನೀಟಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಸ್ಕೂಲ್ ಕಡೆ ಹೊರಟ್ವಿ. ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು, ಕಮೆಂಟ್ ಮಾಡಿ. ಅವಳಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು. ಅವಳು ಕೂಡ ನಂದು ಜಡೆ ತೋರಿಸಮ್ಮ ಎಷ್ಟು ಉದ್ದ ಇದೆ ಅಂತ ಹೇಳಿ ಹೇಳ್ತಾ ಇದ್ಲು. ಅವಳಿಗೆ ಇಷ್ಟುದ್ದ ಜಡೆ ಇದ್ದಿದ್ದು ಇಷ್ಟುದ್ದ ಆಗಿಬಿಟ್ಟಿದೆಯಲ್ಲ ಅಂತೇಳಿ ತುಂಬ ಖುಷಿ ಆಗಿಬಿಟ್ಟಿತ್ತು. ಹಾಗಾಗಿ ನಂದು ಜಡೆ ತೋರಿಸಮ್ಮ ಅಂತೇಳಿ ಹೇಳ್ತಾ ಇದ್ಲು. ಅವಳು ಸ್ಕೂಲ್ ಹತ್ರಕ್ಕೆ ಬಂದು ರೀಚ್ ಆದ್ವಿ. ಸ್ವಲ್ಪ ಎಲ್ಲ ಪೇರೆಂಟ್ಸ್ಗಳು ಬರ್ತಾನೇ ಇದ್ದರು.
ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ. ನಾವು ಕೂಡ ಬೇಗನೆ ಬಂದಿದ್ವಿ. ನಿನ್ನೆ ಲೇಟಾಗಿ ಬಂದಿದ್ದರಿಂದ ಇವತ್ತು ಸ್ವಲ್ಪ ಬೇಗ ಹೋಗೋಣ ಅಂಥೇಳಿ ಬೇಗನೆ ಬಂದ್ವಿ. ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ. ನೆನ್ನೆಗೆ ಹೋಲಿಸ್ಕೊಂಡ್ರೆ ಇವತ್ತು ಸ್ಟೇಜು ಬೇರೆ ಥರನೇ ಇತ್ತು. ಇವತ್ತು ತುಂಬ ಬ್ಯಾರಿಕೇಡ್ಸ್ಗಳು ಹಾಕಿದ್ರು, ಮತ್ತು ಸ್ಟೇಜ್ ಕೂಡ ಅಷ್ಟೇ ಡಿಫ್ರೆಂಟಾಗಿತ್ತು. ಮತ್ತು ಅಲ್ಲಿ ಚೇರ್ ಅರೇಂಜ್ಮೆಂಟ್ಸು ಅಷ್ಟೇ ಇವತ್ತು ನಿನ್ನೆ ಹಾಕಿದ್ದಕ್ಕಿಂತಲೂ ಇವತ್ತು ಎಕ್ಸ್ಟ್ರಾ ಇನ್ನೂ ಸುಮಾರು ಚೇರ್ಗಳನ್ನು ಹಾಕಿದ್ರು. ಯಾಕಂದರೆ ಇವತ್ತು ತುಂಬ ಆಡಿಯನ್ಸ್ ಬರೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದರಿಂದ ಇವತ್ತು ತುಂಬ ಚೇರ್ಗಳನ್ನೆಲ್ಲ ಹಾಕಿದ್ರು. ಹೋಗಿ ಅವಳ ಟೀಚರ್ ಹತ್ರ ಬಿಟ್ಟೆ. ಅವಳನ್ನು ಬಿಟ್ಟ ಮೇಲೆ ಅವರು ಎಲ್ಲ ಮಕ್ಕಳಿಗೂ ಒಂದು ವೈಟ್ ಕಲರಲ್ಲಿ ಒಂದು ಸಿಂಬಲ್ ಹಾಕ್ತಾಯಿದ್ರು. ನೋಡಿ ಇವಳಿಗೆ ಹಾಕಿದಾರಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಕೂಡ ಎಲ್ಲ ಮಕ್ಕಳಿಗೂ ಅವರ ಟೀಚರೇ ಹಾಕ್ತಾಯಿದ್ರು. ನೋಡಿ ಅಲ್ಲಿ ಒಂದು ಮಗು ಬಂದಿತ್ತು. ಆ ಮಗು ಜೊತೆಗೆ ಆಟ ಆಡೋದ್ರಲ್ಲಿ ಈ ಮಕ್ಕಳು ಬ್ಯುಸಿ ಆಗಿಬಿಟ್ಟಿದ್ರು. ಅವ್ರ ಟೀಚರ್ ಎಷ್ಟು ಹೇಳ್ತಾ ಇದ್ರು, ಓಡಾಡಬೇಡಿ ಅಂತ ಹೇಳಿ, ಹಂಗಾದ್ರೂ ಅವ್ರು ಓಡಾಡ್ತಾನೆ ಇದ್ದರು. ಕೊನೆಗೆ ಅವ್ರ ಟೀಚರು ಸ್ವಲ್ಪ ಜೋರು ಮಾಡಿ ಕೂರಿಸಿದ್ರು ಎಲ್ಲ ಕಡೆ. ಹಂಗಾದ್ರೂ ಆ ಪಾಪು ಬಿಡ್ತಾನೆ ಇರಲಿಲ್ಲ. ಅವರೆಲ್ಲ ರೆಡಿಯಾಗಿದ್ದು ನೋಡಿ ಅವ್ರ ಹತ್ರ ಹೋಗಿ ಕರಿತಾ ಇದ್ಲು ಆಟ ಆಡೋಕ್ಕೆ. ನಾನು ಕೂಡ ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಜೊತೆನೆಲ್ಲ ನಿಲ್ಲಿಸಿ ಒಂದೆರಡು ಫೋಟೋಗಳನ್ನು ತೆಕ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಎಲ್ಲರದು ವೈಟಲ್ಲೇ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಆಗಿತ್ತು. ಹಾಗೆ ನಾನು ಒಂದೆರಡು ಫೋಟೋಗಳನ್ನು ತೆಕ್ಕೊಂಡೆ ಅವಳ ಜೊತೆಯಲ್ಲಿ. ಈಗ ಅವಳು ಅವ್ರ ಆಯಾ ಆಂಟಿಗೆ ಹೋಗಿ ಕೇಳ್ತಾ ಇದ್ದಾಳೆ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಅವರು ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ ದೃಷ್ಟಿ ಕೂಡ ತೆಕ್ಕೊಂಡ್ರು. ಈಗ ನೆಕ್ಸ್ಟ್ ನಾನು ಅವಳನ್ನು ಕ್ಲಾಸ್ ರೂಮಲ್ಲಿ ಅವ್ರ ಟೀಚರ್ಗೆ ಹ್ಯಾಂಡ್ ಓವರ್ ಮಾಡಿ ನಾನು ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ಸ್ಟೇಜ್ ಹತ್ರ ಬಂದೆ. ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯಿತು. ನಾನು ಇವತ್ತು ಯಾವುದೇ ಡ್ಯಾನ್ಸ್ ಪ್ರೋಗ್ರಾಮನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಬ್ಯಾರಿಕೇಡ್ಗಳೆಲ್ಲ ತುಂಬ ಹಾಕಿದ್ರು, ಮತ್ತು ನಾನು ಸ್ವಲ್ಪ ಸೈಡಲ್ಲಿ ಕೂತಿದ್ರಿಂದ ಅಷ್ಟು ನೀಟಾಗಿ ವೀಡಿಯೋಗಳು ಬರಲ್ಲ ಅಂಥೇಳಿ ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಆದರೆ ನನ್ನ ಮಗಳು ಡ್ಯಾನ್ಸ್ ಮಾತ್ರ ವಿಡಿಯೋ ಮಾಡಿಕೊಂಡೆ. ನೋಡಿ ನೆನ್ನೆಗೂ ಇವತ್ತು ಲೈಟಿಂಗ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮಕ್ಕಳು. ಇದು ನೋಡಿ ಇದು ಡ್ಯಾನ್ಸಿನ ಲಾಸ್ಟ್ ಮೂಮೆಂಟ್ ಇದು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ನನ್ನ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ಹೀಗೆ ಪ್ಲೀಸ್ ರೆಸ್ಪಾನ್ಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.